ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಸುವರ್ಣಗಡ್ಡೆಯಿಂದ ಒಂದು ಪಲ್ಯ ಮಾಡ್ತಿದ್ದೀನಿ. ಅದಕ್ಕೆ ಒಂದು ಸುವರ್ಣಗಡ್ಡೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಅಂದರೆ ಮಣ್ಣಿರುತ್ತೆ ಅದರ ಮೇಲ್ಗಡೆ. ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡೆ ಅದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಕೈಯಲ್ಲಿ ಉಜ್ಜಿ ತೊಳ್ಕೊಂಡೆ. ನೀವು ಎಷ್ಟೇ ಉಜ್ಜಿದ್ರೂ ಅದರಲ್ಲಿ ಮಣ್ಣಿರುತ್ತೆ. ಆದರೂ ಚೆನ್ನಾಗಿ ತೊಳ್ಕೊಬೇಕು. ತೊಳೆದ್ಬಿಟ್ಟು ಅದನ್ನು ಹೆಚ್ಕೋತೀನಿ. ನಾನು ಹೆಚ್ಚಿ ಅರ್ಧಕ್ಕೆ ಹೆಚ್ಕೋತೀನಿ ಫಸ್ಟು. ನೋಡಿ, ಇನ್ನೂ ಮಣ್ಣಿದೆ. ಅದನ್ನು ಅರ್ಧಕ್ಕೆ ಹೆಚ್ಕೋಬೇಕದು. ಹೆಚ್ಕೊಂಡು ಸಿಪ್ಪೆ ತೆಗಿಬೇಕದು. ನಿಮಗೆ ನೀಟಾಗಿ ಸಿಪ್ಪೆ ತೆಕ್ಕೊಂಡು ನಿಮ್ಗೆ ಚೆನ್ನಾಗಿರುತ್ತೆ. ನಿಮಗೆ ಅದು ಚೆನ್ನಾಗಿದೆ. ಅದು ಎಳೆದಾಗೂ ಇದೆ, ಚೆನ್ನಾಗೂ ಇದೆ. ಇವಾಗ ನೋಡಿ, ಈ ಥರ ಒಂದು ಕಟ್ ಮಾಡ್ಕೋಬೇಕು. ಮಾಡಿ ಅದನ್ನು ಸಿಪ್ಪೆ ತೆಕ್ಕೋಬೇಕು. ಅದು ಮೇಲಿನ ಪದರ ಎಲ್ಲ ತೆಕ್ಕೊಂಬಿಡ್ಬೇಕು. ನೀಟಾಗಿ ಬರುತ್ತದು. ಎಳೆದಾಗಿರೋದ್ರಿಂದ ನಿಮಗೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಎಲ್ಲದನ್ನು ಸಿಪ್ಪೆ ತೆಕ್ಕೋಬೇಕು. ಈ ಸುವರ್ಣಗಡ್ಡೆ ಪಲ್ಯನ ಒಂದು 3 ಥರ ಮಾಡುತ್ತೆ. ಒಂದು ಇವತ್ತು ನಾನು ಮಾಡ್ತಿರೋದು ಒಗ್ಗರಣೆಗೆ ಹಾಕಿ ಅದಕ್ಕೆ ನೀರು ಹಾಕಿ ಬೇಯಿಸಿ ಆಮೇಲೆ ಉಪ್ಪು ಖಾರ ಎಲ್ಲ ಹಾಕ್ತೀನಿ. ಒಂದು ಥರ ಆಯಿತು. ಇನ್ನೊಂದು ಎಣ್ಣೆ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಜಾಸ್ತಿ ಹಾಕಿ ಆ ಹೆಚ್ಚಿರೋದು ಸುವರ್ಣಗಡ್ಡೆ ಎಲ್ಲ ಹಾಕಿ ಆ ಎಣ್ಣೆನಲ್ಲೇ ಚೆನ್ನಾಗಿ ಬಾಡಿಸಿ ಆಮೇಲೆ ಉಪ್ಪು ಖಾರ ಎಲ್ಲ ಬೆಂದಾದ್ಮೇಲೆ ಅದನ್ನು ಉಪ್ಪು ಖಾರ ಎಲ್ಲ ಹಾಕಿ ಹುರಿದ ಪಲ್ಯ ಅಂತ ಮಾಡ್ತಾರೆ. ಅದೂ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಏನಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು ಥರ ಮಾಡ್ತಾರೆ. ನಾನು ಹೆಚ್ಕೊಂಡಿದ್ದೀನಲ್ಲ, ಇದನ್ನು ಎಲ್ಲ ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ಆಲೂಗಡ್ಡೆ ಬೇಯಿಸ್ತೀವಲ್ಲ, ಆ ಥರ ಬೇಯಿಸಿ ಆಮೇಲೆ ಅದನ್ನು ಚೆನ್ನಾಗಿ ಹಿಸ್ಕಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಆ ಥರನೂ ಒಂದು ಪಲ್ಯ ಮಾಡುತ್ತೆ. ನಿಮ್ಗೆ 3 ಪಲ್ಯನೂ ತುಂಬ ರುಚಿಯಾಗಿರುತ್ತೆ. ಇವಾಗ ಅದನ್ನು ಚೆನ್ನಾಗಿ ಎಲ್ಲದನ್ನು ಸಣ್ಣದಾಗಿ ಹೆಚ್ಕೋತೀವಿ. ಇದು ಒಂಥರ ರುಚಿ ಚೆನ್ನಾಗಿರುತ್ತೆ. ನಿಮಗೆ ಸುವರ್ಣಗಡ್ಡೆ ಸ್ವಲ್ಪ ಉಷ್ಣ ಅಂತ ಹೇಳ್ತಾರೆ. ಹಾಗಾಗಿ ಈ ಚಳಿಗಾಲಕ್ಕೆ ಒಳ್ಳೆಯದು ತಿಂದರೆ. ನಿಮಗೆಲ್ಲದನ್ನು ಇದೇ ಥರ ಸಣ್ಣದಾಗಿ ಹೆಚ್ಕೊಂಡು ಮಾಡ್ತೀನಿ. ಇದನ್ನು ಮಜ್ಜಿಗೆ ಪಳದ್ಯ ಮಾಡುತ್ತೆ. ಈ ಸುವರ್ಣಗಡ್ಡೆ ಮಜ್ಜಿಗೆ ಪಳದ್ಯ ಅಂತೂ ತುಂಬ ರುಚಿಯಾಗಿರುತ್ತೆ. ಆದರೆ ಈ ಹುಳಿ ಆ ಥರ ಮಾಡಿದಾಗ ಇದು ಒಂದೇ ಹಾಕಿ ಹುಳಿ ಸಾಮಾನ್ಯವಾಗಿ ಮಾಡಲ್ಲ. ಅದ್ರ ಜೊತೆ ಬೇರೆ ತರಕಾರಿನೂ ಹಾಕಿ ಹುಳಿ ಮಾಡುತ್ತೆ. ಅದು ಚೆನ್ನಾಗಿರುತ್ತೆ. ನೀವು ಸುವರ್ಣಗಡ್ಡೆನಲ್ಲಿ ನೀವೇನೇ ಮಾಡಿದ್ರೂ ಚೆನ್ನಾಗಿರುತ್ತೆ. ಇವತ್ತು ಎಲ್ಲ ಹೆಚ್ಕೊಂಡೆ. ನೋಡಿ, ಇಷ್ಟ ಆಯಿತು. ಇವಾಗ ಒಗ್ಗರಣೆ ಹಾಕ್ತೀನಿ. ಒಂದು ಬಾಣಲೆ ಇಟ್ಕೊಂಡೆ, ದಪ್ಪನಾಗಿರೋ ಬಾಣಲೆ ಇಟ್ಕೊಂಡೆ, ಸ್ಟವ್ ಆನ್ ಮಾಡಿಕೊಂಡೆ. ಇದಕ್ಕೆ ಎಣ್ಣೆ ಹಾಕ್ಕೋತೀನಿ. ಒಗ್ಗರಣೆಗೆ ಒಂದು 3 ಸ್ಪೂನು ಎಣ್ಣೆ ಹಾಕ್ಕೋತೀನಿ. ಚೆನ್ನಾಗಿ ಅದನ್ನು ಕಾಯಕ್ಕೆ ಬಿಡ್ತೀನಿ. ಅದು ಸ್ವಲ್ಪ ಎಣ್ಣೆ ಬಿಸಿ ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ತೀನಿ. ಬಿಸಿ ಆಯಿತು. ಇವಾಗ ಅದಕ್ಕೆ ಸಾಸಿವೆ ಹಾಕ್ತೀನಿ. ಸಾಸಿವೆ ಹಾಕಿ ಅದು ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಚೆನ್ನಾಗಿ ಅದು ಸಿಡಿತಿದೆ. ಅದು ಅದಾದಮೇಲೆ ಚೆನ್ನಾಗಿ ಸಾಸಿವೆ ಸಿಡಿದ್ಮೇಲೆ ನಾನು ಇಂಗು ಹಾಕ್ತೀನಿ. ಇಂಗು ಹಾಕಿ ಸ್ವಲ್ಪ ಹಾಕಿ ಕರಿಬೇವು ಹಾಕ್ತೀನಿ. ಇದು ಇಂಗು ಸಾಸಿವೆ ಒಗ್ಗರಣೆ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಬಾಡಿಸಿ ಒಂಚೂರು ಕರಿಬೇವು ಹಾಕ್ತೀನಿ. ಹಾಕಿಬಿಟ್ಟು ನಾನು ಹೆಚ್ಕೊಂಡಿದ್ದೀನಲ್ಲ, ಅದನ್ನು ಸಣ್ಣದಾಗೆಲ್ಲ ಹೆಚ್ಕೊಂಡಿದ್ದೀನಲ್ಲ, ಅದನ್ನು ಹಾಕಿ ಬಾಡಿಸ್ಕೊಳ್ತೀನಿ. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಕಲ್ಲರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ಸುವರ್ಣಗಡ್ಡೆ. ಚೆನ್ನಾಗಿ ಅದನ್ನು ಬಾಡಿಸ್ಕೋತೀನಿ. ಚೆನ್ನಾಗಿ ಘಮ್ ಅನ್ನೋ ಥರ ಬಾಡಿಸ್ಕೋಬೇಕು. ನಿಮಗೆ ಈ ಥರ ಬಾಡಿಸಿ ಆಮೇಲೆ ನೀರು ಹಾಕಬೇಕು. ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ. ಒಂದು ಸ್ವಲ್ಪ ಬಾಡಿಸ್ದಾದ್ಮೇಲೆ ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ತೀನಿ. ಅರಿಶಿನ ಹಾಕಿನೂ ಬಾಡಿಸ್ಕೋತೀನಿ. ಬಾಡಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ನಿಮಗೆ ಏನೇ ಮಾಡಿದ್ರೂ ನಿಧಾನಕ್ಕೆ ಮಾಡಬೇಕು. ಆವಾಗಲೇ ಎಲ್ಲ ಅಡುಗೆನೂ ಚೆನ್ನಾಗಿರುತ್ತೆ. ಇವಾಗ ಅದಕ್ಕೆ ಅದು ಪಲ್ಯ ಇದೆಲ್ಲ ಇದೆಯಲ್ಲ ತರಕಾರಿ, ಅದಕ್ಕೆ ಮುಳುಗೋ ಅಷ್ಟು ನೀರು ಹಾಕ್ತೀನಿ.
ನೀರು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕಬೇಕು, ಬೇಯಬೇಕದು, ಚೆನ್ನಾಗಿ ಬೇಯಬೇಕು. ಅದನ್ನು ಇನ್ನೂ ಹಾಕಿ ಅದು ಮುಳುಗಬೇಕು. ಅದನ್ನು ಹಾಕಿ ಅದನ್ನು ಮುಚ್ಚಿ ನಾನು ಬೇಯಿಸ್ಕೋತೀನಿ. ನಾನು ಅದನ್ನು ಚೆನ್ನಾಗಿ ನೀರು ಹಾಕಿ ಬೇಯಿಸಿದ್ದೀನಿ. ಇಲ್ಲದೇ ಇದ್ದರೆ ಅದು ಅಷ್ಟು ಬೇಯಲ್ಲ. ಈಗ ಚೆನ್ನಾಗಿ ಬೇಯಿಸ್ಕೋತೀನಿ, ನೀರು ಹಾಕಿ ಬೇಯಿಸಿದೆ. ಅದಕ್ಕೊಂದು ಸ್ವಲ್ಪ ಬೆಂದಿದೆ, ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿ ಬಾಡಿಸ್ಕೋತೀನಿ. ನೀವು ಚೆನ್ನಾಗಿ ನಮ್ಮನೆಯಲ್ಲಿ ನಾವು ಸ್ವಲ್ಪ ಚೆನ್ನಾಗಿ ಬೇಯಿಸಿ ಮಾಡ್ತಿದ್ದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಬೇಯಿಸ್ಕೊಳ್ಳಿ, ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಇವಾಗ ಒಂದು ಸ್ಪೂನು ನಾನು ಟೀ ಸ್ಪೂನು ಅಚ್ಚ ಖಾರದ ಪುಡಿ ಹಾಕಿದೆ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಏಕೆ ಅಂದರೆ ಕೆಲವರು ಖಾರ ಜಾಸ್ತಿ ತಿನ್ನಲ್ಲ, ಹಾಗಾಗಿ ಖಾರ ನೋಡ್ಕೊಂಡು ಹಾಕಿ. ಉಪ್ಪು ಖಾರ ಸ್ವಲ್ಪ ನೋಡ್ಕೊಂಡು ಹಾಕಬೇಕು, ಜಾಸ್ತಿ ಆದರೆ ನಿಮಗೆ ಚೆನ್ನಾಗಿರಲ್ಲ ಅಡುಗೆ. ಆಮೇಲೆ ಅದಕ್ಕೆ ಒಂದು ಟೀ ಸ್ಪೂನು ಒಂದೂವರೆ ಟೀ ಸ್ಪೂನು ಕಡಲೆ ಹಿಟ್ಟು ಹಾಕಿದೆ. ಕಡಲೆ ಹಿಟ್ಟು ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ತಿದ್ದೀನಿ. ಬಾಡಿಸ್ಕೊಂಡು ನೋಡಿ, ಚೆನ್ನಾಗಿ ಅಂದರೆ ಮಿಕ್ಸ್ ಆಗಬೇಕು, ಎಲ್ಲ ಉಪ್ಪು ಖಾರ ಎಲ್ಲ ಸೇರ್ಕೋಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಅದೆಲ್ಲ ಇದು ಮಾಡಿ ಅದನ್ನು ಮುಚ್ಚಿಡ್ತೀನಿ. ಒಂದು ಸ್ವಲ್ಪ ಮುಚ್ಚಿಟ್ರೆ ನಿಮಗೆ ಚೆನ್ನಾಗಿರುತ್ತೆ. ಅದನ್ನು ಚೆನ್ನಾಗಿ ಮುಚ್ಚಿಟ್ಟು ತೆಗೆದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪಲ್ಯ, ಘಮ್ ಅಂತ ತುಂಬ ಚೆನ್ನಾಗಿದೆ. ಹದ ನೋಡಿ, ನಾವು ನಮ್ಮ ಮನೆಯಲ್ಲಿ ಈ ಥರ ಹದದಲ್ಲಿ ಮಾಡ್ಕೊಳ್ತೀವಿ, ಚೆನ್ನಾಗಿರುತ್ತೆ. ಈ ಥರ ಹದದಲ್ಲಿ ಮಾಡಿಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕರಿಬೇವು ಒಗ್ಗರಣೆಗೆ ಹಾಕಿದ್ದೆ, ಇವಾಗ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ತೀನಿ. ಯಾವುದು ಜಾಸ್ತಿ ಹಾಕಕ್ಕೆ ಹೋಗಬಾರ್ದು, ನೋಡ್ಕೊಂಡು ಹಾಕಬೇಕು. ನೋಡಿ ಇವಾಗ ಅದಾಯಿತು. ಅದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು ರಸ ಜಾಸ್ತಿ ಹಾಕೋದು ಬೇಕಿಲ್ಲ, ಸ್ವಲ್ಪ ಹಾಕಬೇಕು. ನಿಂಬೆಹಣ್ಣು ರಸ ಸ್ವಲ್ಪ ಹಾಕಿ ಅದನ್ನು ಮಿಕ್ಸ್ ಮಾಡ್ತೀನಿ ನಾನು. ನಿಂಬೆಹಣ್ಣು ರಸ ಸ್ವಲ್ಪ ಹಾಕೋದು ಅಷ್ಟೇ, ಜಾಸ್ತಿ ಬೇಕಿಲ್ಲ. ತುಂಬ ಹುಳಿ ಇದ್ದರೆ ಅಷ್ಟು ರುಚಿ ಇರಲ್ಲ. ನಿಮಗೆ ಸುವರ್ಣಗಡ್ಡೆದೇ ಒಂಥರ ರುಚಿ ಇರುತ್ತೆ. ನಿಮಗೆ ಆ ರುಚಿ ಹೋಗೋ ಥರ ನಾನು ನಿಂಬೆಹಣ್ಣು ರಸ ಹಾಕಿದ್ರೆ ಚೆನ್ನಾಗಿರಲ್ಲ. ನೋಡಿ ಎಲ್ಲ ರೆಡಿ ಆಯಿತು. ಎಲ್ಲ ಅನ್ನ ಕಲಿಸ್ಕೊಂಡು ತಿನ್ನೋಕ್ಕಂತೂ ತುಂಬ ರುಚಿಯಾಗಿರುತ್ತೆ. ನಿಮಗೆ ಊಟಕ್ಕೆ ಇಲ್ಲ ಒಂದು ದೋಸೆಗೆ ಎಲ್ಲದಕ್ಕೂ ನಿಮಗೆ ಚೆನ್ನಾಗಿರುತ್ತೆ. ದೋಸೆಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಪಲ್ಯ ಮಾತ್ರ ದೋಸೆಗೆ ಚೆನ್ನಾಗಿರುತ್ತೆ, ಬಾಡಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ, ಅನ್ನ ಕಲಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ನಿಮ್ಮನೆಯಲ್ಲೂ ಈ ಥರ ಸುವರ್ಣಗಡ್ಡೆ ಪಲ್ಯ ಮಾಡಿಕೊಂಡು ತಿಂದು ನನಗೆ ತಿಳಿಸಿ. ಚಳಿಗಾಲಕ್ಕೆ ಈ ಪಲ್ಯ ತುಂಬ ಒಳ್ಳೆಯದು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.